जमखंडी बाहेरील कारागृहात ही धक्कादायक घटना घडली असून भांडण सोडवायला गेलेल्या जेलरवर कैद्याकडूनच हल्ला करण्यात आलाय। जेलर व्ही.डी. कुंभार यांच्यावर कैद्यांनी हल्ला केला असून त्यांच्या डाव्या हाताला फ्रॅक्चर झालंय, तसेच शरीरावरही मारहाण झाली आहे। त्यांना जमखंडी शहरातील खासगी रुग्णालयात दाखल करण्यात आलं असून त्यांच्यावर पुढील उपचार सुरू आहेत। बागलकोट जिल्ह्यातील जमखंडी येथे रेशन तांदळाच्या बेकायदेशीर वाहतुकी प्रकरणी अटकेत असलेल्या टोळीने हा हल्ला केल्याचं समोर आलं आहे। महालिंगपूर पोलीस ठाण्याच्या हद्दीत रेशन तांदळाच्या अवैध वाहतुकी प्रकरणी अटक करण्यात आलेल्या आरोपी जाकीर हुसेन आणि त्यांच्या टोळीतील सदस्य यांच्यात काल सायंकाळी तुरुंगात वाद सुरू झाला होता। हा वाद सोडून परिस्थिती नियंत्रणात आणण्यासाठी गेलेल्या जेलरवरच आरोपींनी हल्ला केला। जाकीर मकानदार, फयाज मकानदार, अशोक नायकोडी, अरफात ताळीकोटी आदींनी मिळून हा हल्ला केल्याचं सांगितलं जात आहे। ನಿನ್ನೆ ನಮ್ಮ ಜಮಖಂಡಿ ಉಪ ಜೈಲಲ್ಲಿ ಉಪ ಕಾರಾಗೃಹದಲ್ಲಿ ಅಲ್ಲಿ ಇರೋ ಸೂಪರಿಂಟೆಂಡೆಂಟ್ ವಿ.ಡಿ. ಕುಂಬಾರ್ ಅವ್ರ ಮೇಲೆ ಅಸಾಲ್ಟದು ಘಟನಾ ನಡೆದಿದೆ। ಅಲ್ಲಿ 4 ಜನ ಆರೋಪಿ ಅಂದ್ರೆ ಅಲ್ಲಿ ನಾವು ಜೈಲ್ದು ಸೆಕ್ಷನ್ ನೋಡಿದ್ರೆ ಅಲ್ಲಿ 2 ಬ್ಯಾರಕ್ಸ್ ಇದ್ದಾರೆ, ಸರ್ಕಲ್ 1 ಮತ್ತೆ ಸರ್ಕಲ್ 2। ಕೆಲವು ಆರೋಪಿ ಸರ್ಕಲ್ 2 ಅಲ್ಲಿ ಇದ್ರು, ಕೆಲವು ಆರೋಪಿ ಸರ್ಕಲ್ 1 ಅಲ್ಲಿ ಇದ್ರು। ಸರ್ಕಲ್ 1 ಮತ್ತೆ ಸಂಜೆ ಇವರು ಏನ್ ಮಾಡ್ತಾರೆ, 6 ಗಂಟೆ ಸುಮಾರಿಗೆ ಇವರಿಗೆ ಬಿಡ್ತಾರೆ, ಊಟಗೋಸ್ಕರ ಅಥವಾ ಬೇರೆ ಬೇರೆ ಕೆಲಸಗೋಸ್ಕರ ಲಾಕಪ್ಪಿನ ಹೊರಗಡೆ ಬಿಡ್ತಾರೆ। ಆ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆದಾಗ ಈ ಕಡೆಯಿಂದ 4 ಜನ ಆರೋಪಿ ಹೊರಗಡೆ ಬಂದು ಸರ್ಕಲ್ 2 ಅಲ್ಲಿ ಕೆಲವು ಆರೋಪಿ ಮೇಲೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು। ಅಲ್ಲಿ ವಿ.ಡಿ. ಸೂಪರಿಂಟೆಂಡೆಂಟ್ ನಮ್ಮ ವಿ.ಡಿ. ಕುಂಬಾರ್ ಮತ್ತೆ ಅವ್ರ ಕೆಲವು ಸ್ಟಾಫ್ ಅವರಿಗೆ ಮತ್ತೆ ವಾಪಸ್ ಕಳ್ಸಕ್ಕೆ ನೋಡಿದ್ರು, ಆದ್ರೆ ಅವ್ರ ಕರ್ತವ್ಯಕ್ಕೆ ಅವರಿಗೆ ಅವ್ರ ಮಾತು ಕೇಳಿಲ್ಲ, ಅವ್ರ ಕರ್ತವ್ಯಕ್ಕೆ ಅವರು ಅಡ್ಡಪಡಿಸಿದ್ರು। ಮತ್ತೆ ಅಲ್ಲಿ ಇನ್ನೊಬ್ಬರು ಸೆಟ್ ಆಫ್ ಆರೋಪಿ ಯಾರು ಇರ್ತಾರೆ, ಇನ್ನಿಬ್ರು ಆರೋಪಿ ಯಾರು ಇರ್ತಾರೆ, ಅವರಿಗೆ ಹೊಡೆಯಕ್ಕೆ ನೋಡಿದ್ರು। ಈ ಘಟನೆಯಲ್ಲಿ 4 ಜನ ವಿರುದ್ಧ ನಾವು ವಿ.ಡಿ. ಕುಂಬಾರ್ ಕಂಪ್ಲೇಂಟ್ ಮೇಲೆ 4 ಜನ ವಿರುದ್ಧ ಎಫ್ಐಆರ್ ಮಾಡಿದ್ದೀವಿ। ಆ 4 ಜನ ಆರೋಪಿ ಜಾಕಿರ್ ಹುಸೇನ್, ಸನ್ ಆಫ್ ಅಬ್ದುಲ್ ಗಫಾರ್, ಫಯಾಜ್ ಕರಿಷ್ಮಾ, ಸಚಿನ್ ಅಶೋಕ್ ಮತ್ತೆ ಅರಾಫತ್, ಈ 4 ಜನ ಆಲ್ರೆಡಿ ಅಲ್ಲಿ ಇನ್ಮೇಟ್ಸ್ ಇದ್ದಾರೆ ನಮ್ಮಲ್ಲಿ। ಕ್ರೈಮ್ ನಂಬರ್ 6/2026 ಮಹಾಲಿಂಗಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಆಲ್ರೆಡಿ ಜೆಸಿ ಮಾಡಲಾಗಿತ್ತು। ಈ 4 ಜನ ಆ ಕೇಸಲ್ಲಿ ಇದ್ದಾರೆ, ಅವ್ರ ವಿರುದ್ಧ ನಾವು ಇನ್ನೊಂದು ಹೊಸ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ। ಕ್ರೈಮ್ ನಂಬರ್ 61/2026 ಅಲ್ಲಿ ಅಂಡರ್ ಸೆಕ್ಷನ್ 121, 132 ರೆಡ್ ವಿತ್ 3 ಸಬ್ ಕ್ಲಾಸ್ 5 ನಾವು ಈ ಕೇಸಲ್ಲಿ ಅವ್ರದ್ದು ಮತ್ತೆ ಫರ್ದರ್ ಪ್ರೊಸೆಸ್ ಅಲ್ಲಿ ಬಾಡಿ ವಾರಂಟ್ ತಗೊಂಡಿದ್ದೀವಿ। ಯಾವ ಕಾರಣ ಈ ಜಗಳ ಆಯಿತು ಅಂತ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ। ನಾನು, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು ಎಲ್ಲ ಸ್ಪಾಟ್ಗೆ ನಾವು ವಿಸಿಟ್ ಆಲ್ರೆಡಿ ಮಾಡಿದ್ದೀವಿ। ಇವ್ರ ಸೂಪ್ರೆಂಡು ಕಂಡೀಷನ್ ಕೂಡ ಈಗ ಆರಾಮಿದ್ದಾರೆ। ಇನ್ನು ಮುಂದೆ ಈ ಥರ ಘಟನೆ ನಡೀಬಾರದು ಅಂತ ನಾವು ಜೈಲ್ ಅಥಾರಿಟೀಸ್ ಜೊತೆ ಡಿಸ್ಕಸ್ ಮಾಡಿ ಮತ್ತೊಮ್ಮೆ ಸರಿ ಅವರಿಗೆ ಯಾವ ರೀತಿ ಕಾಂಪಿಟೇಷನ್ ಕೊಡಬೇಕು ಅಂತ ಕೊಡ್ತೀವಿ। ಈ ಪ್ರಕರಣದಲ್ಲಿ ಕೈದಿಗಳು ಯಾವ ಪ್ರಕರಣದಲ್ಲಿ ಇವರು ಬಂದಿದ್ದಾರೆ? ಈಗಾಗಲೇ ಹೇಳಿದ್ದೀನಿ, ಮಹಾಲಿಂಗಪುರ ಕ್ರೈಮ್ ನಂಬರ್ 6/26 ಅಲ್ಲಿ ಈ 4 ಜನ ಅದರಲ್ಲಿ ಬಂದಿದ್ದಾರೆ। ಡಕಾಯಿತಿ ಕೇಸ್ ಮೇನ್ ಸೆಕ್ಷನ್, ನಾವು ಮೇನ್ ಸೆಕ್ಷನ್ ಮೇಜರ್ ಸೆಕ್ಷನ್ ಹೇಳ್ತೀವಿ, ಡಕಾಯಿತಿ ಕೇಸ್ ಅಲ್ಲಿ ಬಂದಿದ್ದಾರೆ। या प्रकरणी जमखंडी ग्रामीण पोलीस ठाण्यात गुन्हा दाखल करण्यात आलाय। उदय होसमेनी, KMM मराठी, जमखंडी। ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ। ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್। ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ। ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ, ಷರತ್ತುಗಳು ಅನ್ವಯ।